ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬಂದು ನಮ್ಮ ಕ್ಯಾಂಟೀನ್ ಇದೆ ಅಂತ ಹೇಳಿದ್ದೆ ಅಲ್ಲ, ನಮ್ಮ ಕ್ಯಾಂಟೀನಿನ ಸ್ಪೆಷಲ್ ಹೇಗೆ ಮಾಡ್ತೀವಿ, ನಾವು ಹಿಂದೆ ಹೇಗೆ ನಮ್ಮ ಕ್ಯಾಂಟೀನಲ್ಲಿ ಹೇಗೆ ಹೇಗೆ ಪ್ರಿಪೇರ್ ಮಾಡಿಕೊಡ್ತೀವಿ ಇಂಗ್ರೀಡಿಯೆಂಟ್ಸ್ನೆಲ್ಲ, ನಮ್ಮ ಕ್ಯಾಂಟೀನ್ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಎಣುಕು ನೋಟ ನಿಮಗೋಸ್ಕರ ತೋರಿಸ್ತೀನಿ. ನಮ್ಮ ಕ್ಯಾಂಟೀನ್ ನಡೀತಾ ಇರೋದು ಶಿವಮೊಗ್ಗದಲ್ಲಿ. ಅದಕ್ಕೆ ಹಿಂದಿನ ದಿನ ನಾವು ಹೇಗೆ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ, ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲರೂ ನಾವು 4 ಜನ ಶ್ರಮ ಪಡ್ತೀವಿ ನಮ್ಮ ಕ್ಯಾಂಟೀನ್ಗೋಸ್ಕರ. ಅದರಲ್ಲಿ ನಾವು ಬೆಳಿಗ್ಗೆ ರಾತ್ರಿ 11:30 ಆಗುತ್ತೆ ರಾತ್ರಿ ಮಲಗೋದು. ಮತ್ತು ಮಾರ್ನಿಂಗು 3:30ಗೆಲ್ಲ ಎದ್ಬಿಡಬೇಕು. ಮತ್ತು 3:30ಗೆ ಎದ್ದು ಮತ್ತೆ ನಾವೆಲ್ಲ ಇಲ್ಲಿ ಮನೇಲಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಹೋಗೋವರೆಗೂ 7:30 ಆಗುತ್ತೆ. ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀವಿ, ಅದರ ಹಿಂದೆ ನಾವು ಕ್ಯಾಂಟೀನಿಗೆ ಒಂದು ತಿಂಡಿ, ರುಚಿಯಾಗಿ ತಿಂಡಿ ಅಡುಗೆಗಳನ್ನು ಮಾಡಬೇಕಂದ್ರೆ ನಮ್ಮ ಹಿಂದಿನ ಎಫರ್ಟ್ ಎಷ್ಟಿರುತ್ತೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಕ್ಯಾಂಟೀನ್ ವಿಶೇಷತೆ, ತುಂಬ ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಕ್ಯಾಂಟೀನ್ಗೆ. ತುಂಬ ತುಂಬ ದೂರದಿಂದ ಎಲ್ಲ ಬರ್ತಾರೆ. ನಮ್ಮ 10 ಗಂಟೆಗೆಲ್ಲ ನಮ್ಮ ಕ್ಯಾಂಟೀನಲ್ಲಿ ತಿಂಡಿ ಕ್ಲೋಸ್ ಆಗಿಬಿಡುತ್ತೆ. 10:30, 11 ಗಂಟೆಗೆಲ್ಲ ನಮ್ಮ ತಿಂಡಿ ಕ್ಲೋಸ್ ಆಗಿಬಿಡುತ್ತೆ. ನಮ್ಮ ಕ್ಯಾಂಟೀನ್ಸ್ ಏನೇನು ಸ್ಪೆಷಲ್ ಮಾಡ್ತೀವಿ, ಹಾಗೆ ನಮ್ಮ ಕ್ಯಾಂಟೀನಲ್ಲಿ ಏನೇನು ರೆಸಿಪೀಸ್ ಇರುತ್ತೆ, ಏನು ಸ್ಪೆಷಲ್ ಇರುತ್ತೆ ಅಂತೆಲ್ಲ ಹೇಳ್ತೀನಿ. ಈಗ ನಾವು ನಾಳೆಗೆ ರೆಡಿ ಮಾಡ್ಕೋಬೇಕು ಕ್ಯಾಂಟೀನಿಗೆ. ಹೇಗೆ ರೆಡಿ ಮಾಡ್ಕೊಳ್ತೀವಿ, ನಮ್ಮ ಮನೇಲಿ ಪ್ರಿಪ್ರೇಷನ್ ಹೇಗಿರುತ್ತೆ, ನಾವು ಮನೇಲಿ ರೆಡಿ ಮಾಡಿಕೊಂಡು ಆಟೋದಲ್ಲಿ, ನಮ್ಮ ಕ್ಯಾಂಟೀನ್ ಇರೋದು ಆಟೋದಲ್ಲಿ ತಗೊಂಡೋಗ್ತೀವಿ. ಆಟೋದಲ್ಲಿ ತೊಗೊಂಡೋಗಿ ಅಲ್ಲೊಂದು ಇದಿದೆ, ಕ್ಯಾಂಟೀನ್ ಪ್ಲೇಸ್ ಇದೆ, ಅದನ್ನು ತೋರಿಸ್ತೀನಿ. ಈಗ ಫಸ್ಟು ಮನೇಲಿ ಏನೇನು ಪ್ರಿಪೇರ್ ಮಾಡ್ಕೊಳ್ತೀವಿ ಕ್ಯಾಂಟೀನಿಗೆ, ದೋಸೆ, ಇಡ್ಲಿಗೆ ಮತ್ತು ಪಲಾವ್ ಮಾಡ್ತೀವಿ. ಒಂದೊಂದು ದಿನ ಅಂದರೆ ದೋಸೆ, ಇಡ್ಲಿ, ಪಲಾವ್ ಆರ್ಡಿನರಿಯಾಗಿ ಇದ್ದೇ ಇರುತ್ತೆ. ಬಟ್ ಒಂದಿನ ದೋಸೆ, ಒಂದಿನ ಪೂರಿ, ಒಂದಿನ ಬೇಳೆಬಾತ್, ಈ ಥರ ವೆರೈಟೀಸ್ ಇರುತ್ತೆ. ಬನ್ನಿ ನೋಡೋಣ ನಮ್ಮ ಕ್ಯಾಂಟೀನಿಗೆ ನಾವು ಹೇಗೆ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ, ಎಷ್ಟು ಎಫರ್ಟ್ ಇರುತ್ತೆ. ಒಂದು ಕ್ಯಾಂಟೀನ್ ನಡೆಸ್ಬೇಕಂದ್ರೆ ಇಬ್ಬರ ಕೈಯಲ್ಲಿ ಖಂಡಿತ ಆಗಲ್ಲ. ಬಟ್ ನಮ್ಮ ಕ್ಯಾಂಟೀನಲ್ಲಿ ನಾವೇ ಓನರು, ನಾವೇ ಕ್ಲೀನರು, ಎಲ್ಲ ನಾವೇ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ಎಸ್ಪೆಷಲಿ ನನ್ನ ಮಕ್ಕಳು ತುಂಬ ಹೆಲ್ಪ್ ಮಾಡ್ತಾರೆ. ಅವ್ರ ಬಗ್ಗೆ ಹೇಳಲೇಬೇಕು ನಾನು. ಅವರು ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ಕ್ಯಾಂಟೀನಲ್ಲಿ. ಬನ್ನಿ ನೋಡೋಣ ಹೇಗೆ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಳ್ತೀವಿ ಅಂತ ತೋರಿಸ್ತೀನಿ. ಇದು ನೋಡಿ, ಈಗ ನಾಳೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾಳೆ ಕ್ಯಾಂಟೀನಿಗೆ ಎಲ್ಲ ಪ್ರಿಪ್ರೇಷನ್ ಹಿಂದಿನ ದಿನ ನಡೆಯುತ್ತೆ. ಈಗ ಇದು ದಿನಸು ನಾಳೆ ಪಲಾವಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಐಟಮ್ಸ್ ಎಲ್ಲ ಇವತ್ತೆಲ್ಲ ತೊಗೊಂಡ್ಬಂದು ಸೊಪ್ಪು, ಬೀನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಬೆಳಗ್ಗೆಗೆ. ಯಾಕೆಂದರೆ ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಇವಾಗ ರಾತ್ರಿ ಎಲ್ಲ ಅರ್ಧ ಪ್ರಿಪ್ರೇಷನ್ ಆಗುತ್ತೆ. ಇದು ಪಾಲಕ್ ಸೊಪ್ಪು. ನಾವು ವೀಕ್ಲಿ ಒಂದೊಂದು ಪಲಾವ್ ಇರುತ್ತೆ. ಅದರಲ್ಲಿ ಫಸ್ಟ್ ಸೋಮವಾರ ದಿನ ಪಾಲಕ್ ಪಲಾವ್ ಮಾಡ್ತೀವಿ. ಪಾಲಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಕೊತ್ತಂಬರಿ ಸೊಪ್ಪಿನ ಚಿತ್ರಾನ್ನ ಮಾಡೋಕ್ಕೆ. ಇದು ನಾನು ತೋರಿಸಿದ್ದೀನಿ ವೀಡಿಯೋದಲ್ಲಿ. ಈ ಚಿತ್ರಾನ್ನ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಈ ಕಡೆ ದೋಸೆ ಹಿಟ್ಟು ರೆಡಿ ಆಗ್ತಾ ಇದೆ. ಒಟ್ನಲ್ಲಿ ನಾಳೆ ಬೆಳಗ್ಗೆಗೆಲ್ಲ ಪ್ರಿಪ್ರೇಷನ್ ಇವತ್ತು ಸಂಜೆಯಿಂದಾನೆ ಶುರುವಾಗುತ್ತೆ ನಾಳೆ ಕ್ಯಾಂಟೀನ್ ಮಾಡೋಕ್ಕೆ. ಈಗ ಫೈನಲಿ ಎಲ್ಲ ಕೆಲಸ ರೆಡಿ ಮಾಡಿ ಮಲ್ಕೊಳ್ತಾ ಇದ್ದೀವಿ. ಮತ್ತೆ ಬೆಳಗ್ಗೆ 3:30ಗೆ ಎದ್ದು ನೋಡಿ, ಇವಾಗ ರಾತ್ರಿ 11:37 ನಾವು ಮಲಗ್ತಾ ಇರೋ ಟೈಮು. ಎಲ್ಲ ಪ್ರಿಪ್ರೇಷನ್ ಆಗಿದೆ ಬೆಳಗ್ಗೆಗೆ. ಈಗ ನೋಡಿ, ಬೆಳಗ್ಗೆ ಜಾವ ಎದ್ದಿದ್ದೀವಿ. ಈಗೆಲ್ಲ ಚಟ್ನಿಗೆ ಹಾಕ್ಕೊಂಡಿದ್ದೀವಿ. ಈ ಕಡೆ ಪಲಾವಿಗೆಲ್ಲ ರೆಡಿ ಆಗ್ತಾ ಇದೆ. ಮತ್ತು ಬೆಳಗ್ಗೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿ ಆಗಿದೆ. ಈಗ ಇಲ್ಲಿ ಹೊರಗಡೆ ಒಲೆ ಹಚ್ಚಿದ್ದೀವಿ ನಾವು. ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಒಲೆ ಹಚ್ಚಿದ್ದೀವಿ. ಸಾಂಬಾರು ಮತ್ತು ಅನ್ನ ಎಲ್ಲ ಒಲೆಯಲ್ಲೇ ಮಾಡೋದು.
ಕಾಣಿಸ್ತಿದೆ ಅಲ್ಲ. ಹಾಂ ನೋಡಿ, ಇದು ಒಲೆ. ಒಲೆಯಲ್ಲಿ ಅನ್ನ ಮತ್ತು ಸಾಂಬಾರೆಲ್ಲ ಒಲೆಯಲ್ಲಿ ಮಾಡ್ಕೊಡ್ತೀವಿ ಬೆಳಗ್ಗಿನ ಜಾವ. ಎಲ್ಲ ಕತ್ಲೆ ಇದೆ. ಇದು ನಮ್ಮ ಏರಿಯಾ, ಫುಲ್ ಕತ್ಲೆ ಇದೆ. ಇಲ್ಲಿ ಒಲೆ ಹಚ್ಚಿರೋದು ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ನಾನು ಆಮೇಲೆ ಸ್ವಲ್ಪ ಬೆಳಕಾದ್ರ ಮೇಲೆ ಒಲೆ ಹಚ್ಚಿರೋದು ಅಂತ ತೋರಿಸ್ತೀನಿ. ಗ್ಯಾಸ್ ಎಲ್ಲ ಪ್ರಾಬ್ಲಮ್ ಆದಾಗಿಂದ ಒಲೆಯಲ್ಲೇ ಅನ್ನ ಸಾಂಬಾರೆಲ್ಲ ಒಲೆಯಲ್ಲೇ ಮಾಡ್ಕೊಳ್ತೀವಿ. ಎಲ್ಲ ರೆಡಿ ಆಗಿದೆ ಐಟಮ್. ನೋಡಿ, ಆವಾಗಲೇ ಕತ್ಲೆ ಇತ್ತಲ್ಲ, ಕಾಣಿಸ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಬೆಳಕಾಗಿದೆ, ಅದಕ್ಕೆ ತೋರಿಸ್ತಾ ಇದ್ವಿ. ಈ ಒಲೆ ಹಚ್ಚಿದ್ದೀವಿ. ಒಲೆಯಲ್ಲಿ ಅಡುಗೆ ಅನ್ನ ಮತ್ತು ಸಾಂಬಾರೆಲ್ಲ ಒಲೆಯಲ್ಲೇ ಮಾಡ್ತೀವಿ. ನೋಡಿ, ಈ ಥರ ಒಲೆ. ಇದು ಯಾವ ಥರ ಒಲೆ ಮಾಡ್ಕೊಂಡಿದ್ದೀವಿ ಅಂದರೆ, ನಾವು ಇಟ್ಟಿಗೆ ಎಲ್ಲ ಇಟ್ಟಿಲ್ಲ. ಈ ಗ್ಯಾಸ್ ಸ್ಟವ್, ಹಳೆ ಸ್ಟವ್ ಇತ್ತಲ್ಲ, ವೇಸ್ಟೇಜ್ ಅಂತ ಇಟ್ಟಿದ್ವಿ. ಅದು ಇವಾಗ ಉಪಯೋಗಕ್ಕೆ ಬಂತು. ನೋಡಿ, ಈ ಹಳೆ ಸ್ಟವ್ನ ಏನು ಮಾಡಿದ್ದೀವಿ, ಬರ್ನಲ್ಲಿ ತೆಗೆದ್ಬಿಟ್ಟು ಅದ್ರ ಒಳಗಡೆ ಸೌದೆ ಇಟ್ಬಿಟ್ಟು ಒಲೆ ಹಚ್ಚಿದ್ದೀವಿ. ತುಂಬ ಉಪಯೋಗಕ್ಕೆ ಬರುತ್ತೆ, ಯಾವುದು ವಸ್ತು ವೇಸ್ಟ್ ಅಂತ ಅಲ್ಲ. ನೋಡಿ, ಈ ಥರ ಸ್ಟವ್ ಉರಿತಾ ಇದೆ. ಸ್ಟವಲ್ಲಿ ಸೌದೆ ಒಲೆ ಮಾಡ್ಕೊಂಡಿದ್ದೀವಿ. ಗ್ಯಾಸ್ ಸ್ಟವಲ್ಲಿ ಸೌದೆ ಒಲೆ ಮಾಡಿದ್ದೀವಿ, ಕಾಣಿಸ್ತಾ ಇದೆಯಲ್ಲ. ನೋಡಿ, ಸ್ಟವಲ್ಲಿ ಮಧ್ಯದಲ್ಲಿ ಬರ್ನಲ್ಲಿ ತೆಗ್ದಿದ್ದೀವಿ. ಬರ್ನಲ್ಲಿ ತೆಗೆದ್ಬಿಟ್ಟು ಈ ರೀತಿ ರೆಡಿ ಮಾಡಿಸ್ಕೊಂಡಿದ್ದೀವಿ. ಸೈಡಲ್ಲೆಲ್ಲ ಕಬ್ಬಣನ ಪ್ಯಾಚ್ ಮಾಡಿಸ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಬೇಗ ಉರಿಯುತ್ತೆ. ಮಳೆಗಾಲದಲ್ಲೆಲ್ಲ ತುಂಬ ಇಟ್ಟಿಗೆ ಎಲ್ಲ ನಾವು ಹೊರಗಡೆ ಮಾಡೋದಲ್ವ, ಇಟ್ಟಿಗೆ ಎಲ್ಲ ನೆಂದೋಗ್ಬಿಟ್ರೆ ಒಲೆ ಹತ್ತೋದೇ ಇಲ್ಲ. ಅದಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀವಿ. ಗ್ಯಾಸ್ ಸ್ಟವನ್ನು, ಹಳೆಯ ಸ್ಟವನ್ನು ತೆಗೆದು ಈ ರೀತಿ ಮಾಡಿಕೊಂಡು ಸೌದೆ ಒಲೆ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ನೋಡಿ, ಸಾಂಬಾರು ಎಲ್ಲ ರೆಡಿಯಾಗಿದೆ. ಆಟೋದಲ್ಲೆಲ್ಲ ಎತ್ತಿಟ್ಕೊಳ್ತಾ ಇದ್ವಿ. ಇಲ್ಲಿ ದೋಸೆ ಇಟ್ಟು ಮತ್ತು ಇಡ್ಲಿ ಇಟ್ಟು, ಮೊಸರು ಬಜ್ಜಿ, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಇದೆ. ಇವಾಗೆಲ್ಲ ಎತ್ತಿಟ್ಕೊಳ್ಳೋದಷ್ಟೇ ಕೆಲಸ. ಎಲ್ಲ ಆಟೋಗೆಲ್ಲ ಶಿಫ್ಟ್ ಮಾಡಿಕೊಂಡು ತಗೊಂಡು ಹೋಗ್ತೀವಿ. ಈಗ ಪಲಾವ್ ರೆಡಿ ಆಗಿದೆ ನೋಡಿ. ವೀಕ್ಲಿಲಿ ಒಂದೊಂದು ದಿನ ಒಂದೊಂದು ಪಲಾವ್ ಮಾಡ್ತೀವಿ ನಮ್ಮ ಕ್ಯಾಂಟೀನಲ್ಲಿ. ಈಗ ಇದನ್ನು ತೆಕ್ಕೊಂಡು ಆಟೋದಲ್ಲಿ ಇಟ್ಕೊಳ್ಳೋದು. ಫೈನಲಿ ಎಲ್ಲ ರೆಡಿಯಾಗಿದೆ. ಇವತ್ತಿನ ಮೆನೂಸ್ ಎಲ್ಲ ರೆಡಿಯಾಗಿದೆ. ಇವಾಗ ಕ್ಯಾಂಟೀನಿಗೆ ಹೊರಡ್ತಾ ಇದ್ದೀವಿ. ಸೋಮವಾರ ಹೊರಟಿದ್ದೀವಿ. ನೋಡಿ, ಪಲಾವ್ ಕಾಣ್ತಾ ಇದೆ. ಫ್ಲೇವರು ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ನಮ್ಮದು ಇವತ್ತು ಕ್ಯಾಂಟೀನ ಸ್ಪೆಷಲ್ ಬಂದು ದೋಸೆ, ಇಡ್ಲಿ ವಡೆ ಮತ್ತು ಪಲಾವು, ಚಿತ್ರಾನ್ನ. ಒಂದೊಂದು ದಿನ ಒಂದೊಂದು ವೆರೈಟೀಸ್ ಐಟಮ್ಸ್ ಇರುತ್ತೆ. ದೋಸೆ ಇಲ್ಲದೆ ಇರೋದಿನ ಪೂರಿ ಇರುತ್ತೆ, ಮತ್ತು ಬೇಳೆಭಾತ್ ಇರುತ್ತೆ, ಮತ್ತು ಶಾವಿಗೆ ಭಾತು, ವೆರೈಟೀಸ್ ಟಿಫನ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಆಟೋದಲ್ಲೆಲ್ಲ ಫೈನಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಎಲ್ಲ ರೆಡಿ ಇದೆ. ಇವಾಗ ಆಟೋ ಕ್ಲೋಸ್ ಮಾಡಿಕೊಂಡು ಹೊರಡೋದಷ್ಟೇ ಕೆಲಸ. ಕ್ಯಾಂಟೀನ್ ಹತ್ರ ಹೊರಡ್ತೀವಿ. ಬನ್ನಿ ಹೋಗೋಣ. ಈಗ ಆಟೋ ಹೊರಡ್ತು. ಈಗ ನಾವು ಹೊರಡಬೇಕು. ನಾವು ಇಲ್ಲಿಂದ ಮನೇಲೆಲ್ಲ ರೆಡಿ ಮಾಡಿಕೊಂಡು, ನಾನು ಸ್ವಲ್ಪ ಬಾಗಿಲಿಗೆಲ್ಲ ನೀರು ಹಾಕಿ, ಹೊಸ್ಲಿಗೆಲ್ಲ ನೀರು ಹಾಕಿ ನಾನು ಹೊರಡಬೇಕು. ಈಗ ಮತ್ತೆ ಸಂಜೆ 4 ಗಂಟೆಗೆ ಬಂದು ನೋಡಿ, ಮನೆಯೆಲ್ಲ ತುಂಬ ಗಲೀಜಾಗಿರುತ್ತೆ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈಗ ಫೈನಲಿ 7:30 ಹೊರಡ್ತಾ ಇದ್ದೀವಿ. ನಾನು ಹೊರಡ್ತೀನಿ. ಓಕೆ.